ಹಾಯ್, ಗುಡ್ ಮಾರ್ನಿಂಗ್. ಎಸ್ ಮಕ್ಕಳ, ಎಲ್ಲರೂ ಎರಡನೇ ದಿನ ಮ್ಯಾಥ್ಸ್ಗೆ ಭರ್ಜರಿ ತಯಾರಿ ಮಾಡ್ತಾಯಿದ್ದೀರಾ ಅಂತ ನಂಬ್ತೀನಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ವಾಟ್ ಎವರ್ ಬಿಕೇಮ್ ಒನ್ಸ್ ಅಗೈನ್. ಮುಂದುವರ್ಸೋದಕ್ಕೆ ಮುಂಚೆ ಮತ್ತೆ ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ರಜಾವಧಿಯಲ್ಲಿ ಅದ್ಭುತವಾದಂಥ ನಾಲೆಡ್ಜ್ ಶೇರ್ ಮಾಡ್ಕೊಳ್ಳೋಣ. ವಾಟ್ ನೆಕ್ಸ್ಟ್ ಆಫ್ಟರ್ 10th ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಯಾವೆಲ್ಲ ಎಕ್ಸಾಮ್ಸ್ ಕಾಲ್ ಮಾಡ್ತಾನೆ, ಟೀಚರ್ಸ್, PDO, FDA, SDA, ಆಂಧ್ರ ಪ್ರದೇಶ್ DSC ರೆಕ್ರೂಟ್ಮೆಂಟ್, ಪೊಲೀಸ್ ಕಾನ್ಸ್ಟೇಬಲ್ ಎಲ್ಲಕ್ಕೂ ವಿಡಿಯೋಗಳನ್ನು ನಿಜವಾಗ್ಲೂ ಅದ್ಭುತವಾಗಿ ಶೇರ್ ಮಾಡೋಣ, ಚರ್ಚೆ ಮಾಡೋಣ ಅಂತ ಹೇಳ್ತಾ, ಇವತ್ತು ನಾನು ನಿನ್ನೆ ಹೇಳಿದಂತೆ SSLCಯಲ್ಲಿ ಉಳಿದ ಎರಡನೇ ದಿನದ ತಯಾರಿ ಏನೇನು ಮಾಡ್ಕೋಬೇಕು. ನಿನ್ನೆ ನಾನು ಹೇಳಿದ್ದೆ ರಿಯಲ್ ನಂಬರ್ಸ್, ಪಾಲಿನಾಮಿಯಲ್ಸ್, ಪೇರ್ ಆಫ್ ಲೀನಿಯರ್ ಈಕ್ವೇಷನ್ಸ್ ಇನ್ 2 ವೇರಿಯಬಲ್ಸ್ ಮತ್ತು ಕ್ವಾಡ್ರಾಟಿಕ್ ಈಕ್ವೇಷನ್ಸ್ ಮತ್ತು ಅರಿಥ್ಮೆಟಿಕ್ ಪ್ರೋಗ್ರೆಷನ್. ಇಷ್ಟನ್ನು ನೀವು ನೋಡಿಕೊಳ್ಳೇಬೇಕು ನಿನ್ನೆ ರಾತ್ರಿ ಒಳಗೆ ಅಂತೇಳಿದ್ದೆ. ಯಾಕೆಂದರೆ 30 ಮಾರ್ಕ್ಸ್ ಆಲ್ ಟುಗೆದರ್. ಇದನ್ನು ತಯಾರಾಗಿದ್ದ ಪಕ್ಷದಲ್ಲಿ ನೀವಿವತ್ತು ಮುಂದುವರಿಬೋದು ಬೆಳಗ್ಗೆಯಿಂದ. ನಾನು ಹೇಳ್ದಂತೆ ನೆಕ್ಸ್ಟ್ ಟಾಪಿಕ್ ಟ್ರಯಾಂಗಲ್ಸ್, ಕೋಆರ್ಡಿನೇಟ್ ಜಿಯೋಮೆಟ್ರಿ, ಆ್ಯಂಡ್ ಆಫ್ಟರ್ ದಟ್ ವಿ ವಿಲ್ ಹ್ಯಾವ್ introduction to trigonometry, some applications of trigonometry, statistics, probability, surface areas and volumes. ಇಷ್ಟನ್ನು ಇವತ್ತು ನೀವು ರೆಡಿ ಆಗಬೇಕಾಗತ್ತೆ. ಇಷ್ಟನ್ನು ರೆಡಿ ಆಗಬೇಕು ಅಂದಾಗ ನೀವು ಅತಿ ಮುಖ್ಯವಾಗಿ ನಿಮ್ಮೆಲ್ಲ ನೋಟ್ಸು, ಸ್ಟಡಿ ಮೆಟೀರಿಯಲ್ ಎಷ್ಟು ಹೆಚ್ಚಿನ ಕ್ವೆಶನ್ಸನ್ನು ಮಾಡಿಸಿದ್ದಾರೆ, ಸಾಲ್ವ್ ಮಾಡಿಸಿದ್ದಾರೆ, ಅವನ್ನೆಲ್ಲ ಮಾಡ್ಕೊಳ್ತಾ ಹೋಗ್ಬೇಕಾಗುತ್ತೆ. ಯಾವುದನ್ನು ನೆಗ್ಲೆಕ್ಟ್ ಮಾಡೋಂಗಿಲ್ಲ. ಸ್ಕೋರ್ ಬೇಕು ಅನ್ನೋರು ಇನ್ ಡೀಟೇಲ್, ಇನ್ ಡೆಪ್ತ್ ಹೋಗಬೇಕಾಗುತ್ತೆ. ಪಾಸಿಂಗ್ ಪ್ಯಾಕೇಜ್ನವ್ರಿಗೆ ಇದಾದ ನಂತರ ಒಂದು ಸ್ಮಾಲ್ ವಿಡಿಯೋ, ನಾನು 30 ಅಂಕಗಳನ್ನು ಪಡೆಯೋದು ಹೇಗೆ, ಮಿನಿಮಮ್ 30 ಮಾರ್ಕ್ಸ್ ಆರ್ 35 ಮಾರ್ಕ್ಸ್ ಪಡೆಯೋದು ಹೇಗೆ ಅನ್ನೋದ್ರ ಬಗ್ಗೆ ಇವತ್ತು ನಾಳೆನೇ ತಯಾರಾಗೋ ಥರ ಒಂದು ವಿಡಿಯೋನ ಇದಾದ ನಂತರ ಮಧ್ಯಾಹ್ನ 2 ಗಂಟೆ ಒಳಗಡೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಈಗ ನೆನ್ನೆ ಬಿಟ್ಟಿರ್ತಕ್ಕಂಥದ್ರಿಂದ ಮುಂದಿನ ಭಾಗವನ್ನು ನಾವು ನೋಡೋದಾದರೆ, ನಿಮಗೆ ಗೊತ್ತು ಮಾಡೆಲ್ ಪೇಪರ್ಸಲ್ಲಿ ಯಾವೆಲ್ಲ ರೀತಿಯ ಪ್ರಶ್ನೆಗಳು ಬಂದಿದ್ದಾವೆ ಅಂತ. ಏರಿಯಾ ಆಫ್ ಸೆಕ್ಟರ್, ಏರಿಯಾ ಆಫ್ ಸೆಗ್ಮೆಂಟ್, ನಿಮಗೆ ಗೊತ್ತು ಇದು ಏರಿಯಾ ರಿಲೇಟೆಡ್ ಟು ಸರ್ಕಲ್. ಆಮೇಲೆ ಯು ವಿಲ್ ನೋ ದಟ್ ಇನ್ ಸ್ಟ್ಯಾಟಿಸ್ಟಿಕ್ಸ್ ನಿಮಗಿರೋದೇ 3: ಮೀನ್, ಮೀಡಿಯನ್, ಮೋಡ್. ಪ್ರಾಬಬಿಲಿಟಿನಲ್ಲಿ ನಿಮಗೆ ಸೆಲೆಕ್ಷನ್ ಮತ್ತು ವಾಟ್ ಆರ್ ದ ಚಾಯ್ಸಸ್, ಇವುಗಳ ಬಗ್ಗೆ ನೋಡಿ. ಎ ಬಾಯ್ ಆ್ಯಂಡ್ ಎ ಗರ್ಲ್ ಆರ್ ಬಾರ್ನ್ ಇನ್ ದಿ ಮಂತ್ ಆಫ್ ಸೆಪ್ಟೆಂಬರ್. ಎ ಬಾಯ್ ಆ್ಯಂಡ್ ಎ ಗರ್ಲ್ ಆರ್ ಬಾರ್ನ್ ಇನ್ ದಿ ಮಂತ್ ಆಫ್ ಸೆಪ್ಟೆಂಬರ್. ಫೈಂಡ್ ದಿ ಪ್ರಾಬಬಿಲಿಟಿ that both will have different birthdays. Second question, both will have the same birthday. ನೋಡಿ ಎಷ್ಟು ಚೆನ್ನಾಗಿ ಹೇಳಿದ್ದಾನೆ. ನೆಕ್ಸ್ಟ್, ಇನ್ ಎ ಸೆಲೀನ್ ಟ್ರಯಾಂಗಲ್ ABC, ಡ್ರಾ ಎ ಲೈನ್ ಪ್ಯಾರಲಲ್ ಟು BC. ಲೆಟ್ ದಿಸ್ ಲೈನ್ ಇಂಟರ್ಸೆಕ್ಟ್ AB at D and AC at D. If D is to BC is 2:5, AD is equal to 2 cm, AE is equal to 3 cm and D is equal to 4 cm. Then find the perimeter of the triangle ABC. ಪೆರಿಮೀಟರ್ ಕೇಳಿದ್ದಾರೆ ನೋಡಿ, ಏನು ರೇಷಿಯೋಸ್ ಕೊಟ್ಟು ಪೆರಿಮೀಟರ್ ಕೇಳಿದ್ದಾರೆ. ನೆಕ್ಸ್ಟ್, ನಿಮಗೆ ವೆರಿ ಫೆಮಿಲಿಯರ್ ಥಿಯರಮ್, ಪ್ರೂವ್ ದಟ್ ದ ಲೆಂತ್ ಆಫ್ ಟ್ಯಾಂಜೆಂಟ್ಸ್ ಡ್ರಾನ್ ಫ್ರಮ್ ಎನ್ ಎಕ್ಸ್ಟರ್ನಲ್ ಪಾಯಿಂಟ್ಸ್ ಟು ಎ ಸರ್ಕಲ್ ಆರ್ ಈಕ್ವಲ್. ಇದು ವೆರಿ ಫೇಮಸ್ ಥಿಯರಮ್, ಕಂಪಲ್ಸರಿ ನೀವು ಓದ್ಕೊಂಡಿರ್ಬೇಕಾದ ಥಿಯರಮ್ ಅಂತ ನಾನು ಹೇಳಿದ್ದೀನಿ. ಸೊ ನೆಕ್ಸ್ಟ್, ಪ್ರೂವ್ ದಟ್ ಇಫ್ ಇನ್ 2 triangles corresponding angles are equal, AAA criteria, then their corresponding sides are in the same ratio. ಅಲ್ಲಿಗೇನು
ನೀವು ಮುಲಾಜಿಲ್ಲದೆ ಟ್ರಯಾಂಗಲಲ್ಲಿ ಥೆರಮ್ ಕಲಿಬೇಕು. ಮತ್ತು ಸರ್ಕಲ್ಸಲ್ಲಿ 2 ಥೆರಮ್ಸ್ ಏನಿದೆ, ಸಣ್ಣದೊಂದು ರೇಡಿಯಸ್ ಆ್ಯಂಡ್ ಟ್ಯಾಂಜೆಂಟ್ ಪರ್ಪೆಂಡಿಕ್ಯುಲರ್, ಮತ್ತು ಈಗ ಹೇಳಿದಂಥದ್ದು ಟ್ಯಾಂಜೆಂಟ್ಸ್ ಆರ್ ಈಕ್ವಲ್. ಇವನ್ನ ಕಲಿಲೇಬೇಕು. ಥೆರಮಲ್ಲಿ ಪಕ್ಕ ನಿಮಗೆ ಮಾರ್ಕ್ಸ್ ಬರ್ತವೆ. ಮತ್ತು ಸರ್ಫೇಸ್ ಏರಿಯಾ ಆ್ಯಂಡ್ ವಾಲ್ಯೂಮ್ಸಲ್ಲಿ ಎ ವುಡನ್ ಆರ್ಟಿಕಲ್ ವಾಸ್ ಮೇಡ್ ಬೈ ಸ್ಕೂಪಿಂಗ್ ಔಟ್ ಎ ಹೆಮಿಸ್ಪಿಯರ್ ಫ್ರಮ್ ಈಚ್ ಎಂಡ್ ಆಫ್ ಎ ಸಾಲಿಡ್ ಸಿಲಿಂಡರ್ ಆ್ಯಸ್ ಶೋನ್ ಇನ್ ದ ಫಿಗರ್ ಕೊಡ್ತಾನೆ. ಇಫ್ the height of the cylinder is 10 cm and the radius of its base is 3.5 cm, then find the total surface area of the article. ನೋಡಿ, ಟೋಟಲ್ ಸರ್ಫೇಸ್ TSA ಆಫ್ ದಿ ಟೋಟಲ್ ಆರ್ಟಿಕಲ್ ಅಂತಾನೆ. ಸಿಲಿಂಡರ್ ಒಳಗಡೆ 2 ಹೆಮಿಸ್ಪಿಯರ್ನ ಇನ್ಸರ್ಟ್ ಮಾಡಿದ್ದಾನೆ. ಬಾಟಮ್ ಎಂಡು ಟಾಪ್ ಎಂಡ್ ಎರಡರಲ್ಲೂ ಕೂಡ ಹೆಮಿಸ್ಪಿಯರ್ ಇನ್ಸರ್ಟ್ ಮಾಡಿದ್ದಾನೆ. ಅಥವಾ ಎ ಜ್ಯೂಸ್ ಸೆಲ್ಲರ್ ವಾಸ್ ಸರ್ವಿಂಗ್ ಈಸ್ ಕಸ್ಟಮರ್ಸ್ ಯೂಸಿಂಗ್ ಗ್ಲಾಸ್ ಆ್ಯಸ್ ಶೋನ್ ಇನ್ ದ ಫಿಗರ್ಸ್. ನೋಡಿ, ತಳದಲ್ಲಿ ಉಬ್ಬಿರ್ತಕ್ಕಂಥ ಗ್ಲಾಸಿನ ತಳದಲ್ಲಿ ಉಬ್ಬು ಇರ್ತದೆ ಅಂದ್ರೇನು, ಹೆಮಿಸ್ಪಿಯರ್ ಅಷ್ಟೇ. ಈಗ ಅವನೇನು ಕೇಳ್ತಿದ್ದಾನೆ ಗೊತ್ತಾ? ಫೈಂಡ್ ದಿ ಅಪರೆಂಟ್ ಕೆಪಾಸಿಟಿ ಆಫ್ ದಿ ಗ್ಲಾಸ್ ಆ್ಯಂಡ್ ಇಟ್ಸ್ ಆಕ್ಚುಯಲ್ ಕೆಪಾಸಿಟಿ. ವೆರಿ ಈಸಿ, ಅಪರೆಂಟ್ ಕೆಪಾಸಿಟಿ ಆ್ಯಂಡ್ ಆಕ್ಚುಯಲ್ ಕೆಪಾಸಿಟಿ. ನೆಕ್ಸ್ಟ್ ಒಂದು 5 ಮಾರ್ಕ್ಸ್ಗೆ AB ಆ್ಯಂಡ್ RQ ಆರ್ 2 ವರ್ಟಿಕಲ್ ಟವರ್ಸ್. ಇಲ್ಲೊಂದು ವರ್ಟಿಕಲ್ ಟವರ್ಸ್ನ ಚಿತ್ರ ಕೊಡ್ತಾನೆ. ಆನ್ ದಿ ಲೆವೆಲ್ ಗ್ರೌಂಡ್ ದ ಆ್ಯಂಗಲ್ ಆಫ್ ಎಲಿವೇಶನ್ ಆಫ್ ದಿ ಟಾಪ್ ಆಫ್ ದಿ ಟವರ್ ಫ್ರಮ್ ಎ ಪಾಯಿಂಟ್ P ಆನ್ ದಿ ಸೇಮ್ ಗ್ರೌಂಡ್ ಫ್ರಮ್ ದಿ ಫೂಟ್ ಆಫ್ ದಿ ಟವರ್ QR ಆರ್ 30 degree ಆ್ಯಂಗಲ್ ಆಫ್ ಎಲಿವೇಶನ್ ಆ್ಯಸ್ ಶೋನ್ ಇನ್ ದ ಫಿಗರ್. If PQ is equal to 24 meter and AR is equal to 13 meter, then find the heights of the tower AB and RQ. Tower height 25 marks. ಒಂದೊಂದು ಸಾರಿ ಟೇಕ್ √3 ಒಳಗಡೆ √3 ಬರುತ್ತೆ ಕ್ಯಾಲ್ಕುಲೇಷನಲ್ಲಿ. ಅಲ್ಲಿ √3 is equal to 1.7 ತಗೊಳ್ಳಿ ಅಂತ ಹೇಳ್ತಾನೆ. ಈ ರೀತಿಯ ಕ್ವೆಶನ್ಸನ್ನು ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. MCQನಲ್ಲಿ ಕೂಡ ಈ ಎಲ್ಲ ಚಾಪ್ಟರ್ ಮೇಲೆ ಕ್ವೆಶನ್ಸ್ ಬರ್ತವೆ. ನೆಕ್ಸ್ಟ್ ಯು ವಿಲ್ ಹ್ಯಾವ್ ಇನ್ ದ ಫಿಗರ್ ಟ್ರಯಾಂಗಲ್ POQ ಸಿಮಿಲರ್ ಟು ಟ್ರಯಾಂಗಲ್ ROS and PQ parallel to SR. If PQ is to SR is equal to 1:2, then find the other two ratios. OS is to OQ. It is for 1 mark question. ನೋಡಿ, 1 ಮಾರ್ಕಿಗೆ the circumference of the circular base of a cylinder is 44 cm and its height is 10 cm. Find the curved surface area of the cylinder. ನೋಡಿ, so after that you will have in the figure XY is a tangent at the point P to a circle with center O. Q is a point on XY. Show that OQ less than OP. ನೋಡಿ, ಥೆರಮ್ ಮೇಲೆ ಯಾವುದು ರೇಡಿಯಸ್ ಆ್ಯಂಡ್ ಟ್ಯಾಂಜೆಂಟ್ಸ್. ದಿಸ್ ಈಸ್ ಟ್ಯಾಂಜೆಂಟ್, ರೇಡಿಯಸ್, ದಿಸ್ ಈಸ್ ರೇಡಿಯಸ್ ಆ್ಯಂಡ್ ಟ್ಯಾಂಜೆಂಟ್ ಆರ್ ಪರ್ಪೆಂಡಿಕ್ಯುಲರ್ ಅಂತ ಕೇಳೋ ಬದಲು ಯಾವ ಥರ ಕೇಳಿದಾನೆ ಲೆಕ್ಕ ಅದ್ರ ಮೇಲೆ ಆ ಥರ ಪ್ರೂವ್ ಮಾಡಿರಿ ಅಂತ ಕೇಳ್ತಾನೆ. ಎ ಟಾಯ್ ಈಸ್ ಇನ್ ದಿ ಫಾರ್ಮ್ ಆಫ್ ಎ ಕೋನ್ ಆಫ್ ಎ ರೇಡಿಯಸ್ ಮೌಂಟೆಡ್ ಆನ್ ಹೆಮಿಸ್ಪಿಯರ್. ನೋಡಿ, ಮೌಂಟೆಡ್ ಆನ್ ಹೆಮಿಸ್ಪಿಯರ್ ಯಾವುದು ಕೋನ್ ಶೇಪ್ಡು ಹೆಮಿಸ್ಪಿಯರ್ ಮೇಲೆ ಮೌಂಟ್ ಮಾಡಿದಾಗ ಸೇಮ್ ರೇಡಿಯಸ್ ಸಿಗುತ್ತೆ. ಅದು ಕೂಡ ದ ಟೋಟಲ್ ಹೈಟ್ ಆಫ್ ದಿ ಟಾಯ್ ಈಸ್ 15.5 cm. ಫೈಂಡ್ ದಿ ಟೋಟಲ್ ಸರ್ಫೇಸ್ ಏರಿಯಾ ಆಫ್ ದಿ ಟಾಯ್ ಇನ್ಕ್ಲೂಡಿಂಗ್ ಕೋನ್ ಆ್ಯಂಡ್ ಹೆಮಿಸ್ಪಿಯರ್. The volume of a sphere 539/3 cm3. Find its surface area. ವಾಲ್ಯೂಮ್ ಕೊಟ್ಟ ಸರ್ಫೇಸ್ ಏರಿಯಾ ಕೇಳಿ. ನೋಡಿ, ಸೊ ಈ ರೀತಿಯ ಸಾಕಷ್ಟು ಕ್ವಶನ್ಸನ್ನು ನಿಮಗೆ ಕೇಳ್ತಾನೆ. ಅಲ್ಲಿಗೆ ಹೆಚ್ಚು ಮಾತಾಡೋದು ಬೇಡ, ನೀವು ವರ್ಕ್ ಮಾಡ್ಕೊಳ್ತಾ ಇರ್ತೀರಾ. ನಾನು ನಿನ್ನೆ ಹೇಳಿದಂತಹ ಆ 6 ಯೂನಿಟ್ಗಳನ್ನು ಬಿಟ್ಟು ಇವತ್ತು ಉಳಿದ ಯೂನಿಟ್ಗಳನ್ನು ನೀವು ಪೂರ್ತಿಯಾಗಿ ಕವರ್ ಮಾಡಿದರೆ ನಾಳೆ ರಿವಿಷನ್ ಬಗ್ಗೆ ಮಾತಾಡ್ಬೋದು. ನಾನು ಮತ್ತೆ 2 ಗಂಟೆ ಅಥವಾ 3 ಗಂಟೆ ಒಳಗಡೆ ನಿಮಗೆ ಪಾಸಿಂಗ್ ಪ್ಯಾಕೇಜ್ ಅಷ್ಟು ಮಾತ್ರ ಮಾತಾಡಲಿಕ್ಕೆ ಸೀಮಿತವಾದ ಪ್ರಶ್ನೆಗಳ ಜೊತೆ ಸ್ಪೆಸಿಫಿಕ್ ಪರ್ಟಿಕ್ಯುಲರ್ ಕ್ವಶನ್ಸ್
with particular questions. I will come back to you. Till then, ಆಗಲೇ ಹೇಳಿದೆ, ಬಿಸಿಲು ಜೋರಾಗಿದೆ, ಒಳಗಡೆ ತಂಪಾಗಿದೆ. ನಿಮ್ಮ ತಲೆಯಲ್ಲಿ ಯಾವುದೇ ಟೆನ್ಷನ್ ಇಲ್ಲದೆ ದೇವ ನಾಳೆ ಕೂಡ ನಮ್ಮ ಕೈಯಲ್ಲಿ ಇದೆಯಲ್ಲ ಅಂತ ದೇವ್ರಿಗೆ ಥ್ಯಾಂಕ್ಸ್ ಹೇಳ್ತಾ, ಹಂಗಂತ ಮಲಗಬಾರ್ದು, ಟೈಮ್ ವೇಸ್ಟ್ ಮಾಡಬಾರ್ದು, ಟೈಮ್ ಬಳಸ್ಕೊಳ್ತಾ ನೀವೆಲ್ಲರೂ ಕೂಡ ವರ್ಕ್ ಮಾಡ್ತೀರಂತ ಭಾವಿಸ್ತಾ, ಮತ್ತೊಮ್ಮೆ ಇವತ್ತಿನ ಈ ಒಂದು 11 ನಿಮಿಷದ ವಿಡಿಯೋ ಮುಗಿಸೋಕ್ಕೆ ಮುಂಚೆ ಮತ್ತೆ ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ, ಮುಂದೆ ತುಂಬ ಅದ್ಭುತವಾದಂತಹ ಜ್ಞಾನ ಸಂಪಾದನೆಯನ್ನು ನನ್ನ ವಾಟೆವರ್ BKM ಚಾನಲಲ್ಲಿ ನೀವು ಪಡ್ಕೋಬೋದು. ಅದಕ್ಕಾಗಿ ಈಗಲೇ ಸಬ್ಸ್ಕ್ರೈಬ್ ಆಗಿ, ಕಾಮೆಂಟ್ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ, ನಿಮ್ಮ ಪಾಡಿಗೆ ನೀವು ಮನೆ ಒಳಗಡೆ ಎದ್ದು ವರ್ಕ್ ಮಾಡ್ಕೊಳ್ಳಿ. ಪೇರೆಂಟ್ಸು ಕೂಡ ಅವ್ರನ್ನ ಗಮನಿಸ್ತಾ ಇರಿ. ಸ್ಪೆಂಡ್ ಎ ವೆರಿ ಫ್ಯಾಬುಲಸ್ ಆ್ಯಂಡ್ ಹ್ಯಾಪಿ ಮೊಮೆಂಟ್ಸ್ at home. Thank you. See you again.